ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ ಗಮನ ಸೆಳೆದಿದ್ದು ಸಕ್ಕರೆ ನಾಡು ಮಂಡ್ಯ. ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ಫೈಟ್ನಿಂದ ಇಂಡಿಯಾನೇ ಮಂಡ್ಯದ ಕಡೆ ತಿರುಗಿ ನೋಡಿತು. ಈಗ ಜೆಡಿಎಸ್ ಬಿಜೆಪಿ ಮೈತ್ರಿಯಾದರೂ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನೋ ಸಸ್ಪೆನ್ಸ್ನಿಂದ ಮಂಡ್ಯ ಮತ್ತೆ ಸುದ್ದಿಯಲ್ಲಿದೆ. ಒಂದು ಕಡೆ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ನಡೆ, ಮತ್ತೊಂದು ಕಡೆ ಬಿಜೆಪಿ ಜೊತೆ ಸೇರಿ ಎನ್ಡಿಎ ಮೈತ್ರಿಕೂಟ ಸೇರಿರುವಂತಹ ದಳಪತಿಗಳ ಹದ್ದಿನ ಕಣ್ಣು. ಈ ಇಬ್ಬರ ನಡುವೆ ಮತ್ತೆ ಮಂಡ್ಯ ದಂಗಲ್ ಶುರುವಾಗ್ತಾ ಇದೆ. ಬಹುತೇಕ ಆಗಿದೆ ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ, ನನ್ನ ಹೋರಾಟ ಮಂಡ್ಯಗೋಸ್ಕರ ನನ್ನ ಹೋರಾಟ ಟಿಕೆಟ್ಗಾಗಿ ಅಲ್ಲ. ಅಂದು ಸೆರೆಗೊಡ್ಡಿದ್ದ ಸುಮಲತಾರಿಂದ ಮತ್ತೆ ಸೆಂಟಿಮೆಂಟ್ ಡೈಲಾಗ್. ಡೋಂಟ್ ವರಿ ಬ್ರದರ್, ಮಂಡ್ಯ ನಮ್ದೇ ಅಂತಿದ್ದಾರೆ ಕುಮಾರಸ್ವಾಮಿ. ಸಕ್ಕರೆ ನಾಡು ಮಂಡ್ಯ ರಾಜಕೀಯ ಮತ್ತೆ ತಾರಕಕ್ಕೇರ್ತಿದೆ. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರ ಕಣ್ಣಿದ್ದಿದ್ದು ಮಂಡ್ಯದ ಮೇಲೆ. ಆಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಇದ್ದಾಗ ಮೈತ್ರಿ ಪರ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ಬಿಜೆಪಿ ಬೆಂಬಲಿತ ಸುಮಲತಾ ನಡುವೆ ನೇರ ಹಣಾಹಣಿಯಲ್ಲಿ ಸುಮಲತಾ ಅಂಬರೀಷ್ ಮೇಲುಗೈ ಸಾಧಿಸಿದ್ರು. ಈ ಚುನಾವಣೆ ಇಡೀ ರಾಜ್ಯದ ಗಮನ ಸೆಳೆಯುವಂತೆ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ. 2024ರಲ್ಲೂ ಇದೇ ಕಾವು ಮೂಡಿಸುವ ಎಲ್ಲಾ ರೀತಿಯ ಲಕ್ಷಣಗಳು ಗೋಚರವಾಗ್ತಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಹಾಗೂ ಹಾಲಿ ಸಂಸದೆ ಹಾಗೂ ಬಿಜೆಪಿ ನಾಯಕರ ನಡೆಯ ಬಗ್ಗೆ ನಿನ್ನೆ ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಚರ್ಚೆ ಮಾಡಲಾಗಿದೆ. ಇನ್ನು ಮಂಡ್ಯ ಕ್ಷೇತ್ರದ ಬಗ್ಗೆ ದಳಪತಿಗಳ ಮೇಲುಗೈ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ. ಇದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರೇ ಆಫರ್ ಕೊಟ್ಟಿದ್ದಾರೆ ಎಂಬ ವಿಚಾರವೂ ಇದೆ. ಒಂದು ವೇಳೆ ಕುಮಾರಸ್ವಾಮಿ ಸ್ಪರ್ಧೆಯಿಂದ ಹಿಂದೆ ಸರಿದ್ರೆ ಅಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರನ್ನ ಅಖಾಡಕ್ಕಿಳಿಸೋದ್ರ ಬಗ್ಗೆಯೂ ಚರ್ಚೆ ನಡೆದಿದೆ. ನಾವು ಏನೇ ತೀರ್ಮಾನ ಮಾಡಿದ್ರು ಒಟ್ಟಿಗೆ ತೀರ್ಮಾನ ಮಾಡ್ತೀವಿ. ಆಸೆಯಿಂದಲೇ ಒಂದು ಗುರಿ ಇಟ್ಕೊಂಡು ನೋಡ್ತೀವಿ. ಆಸೆ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ದನ್ನ 20ನೇ ತಾರೀಕು ಸಾಯಂಕಾಲ ಗೊತ್ತಿದೆ. ಟಿಕೆಟ್ ಬೇಡ, ಅಂಬರೀಷ್ ಅಣ್ಣನನ್ನು ಹೊತ್ತು ಮೆರೆಸಿದ ಮಂಡ್ಯ ಬೇಕು. ಮತ್ತೆ ಅಂಬರೀಷ್ ಬಗ್ಗೆ ಮಾತನಾಡಿ ಸ್ವಾಭಿಮಾನ ಕೆದಕಿದ ಸಂಸದೆ. ಅಮಿತ್ ಶಾ ಏನೇ ಹೇಳಿದ್ರು ಸುಮಲತಾ ಮಾತ್ರ ದಳಪತಿಗಳಿಗೆ ನೆಮ್ಮದಿ ಕೊಡ್ತಿಲ್ಲ. ನನಗೆ ಬಿಜೆಪಿ ಟಿಕೆಟ್ ಸಿಗಬಹುದು, ಆದ್ರೆ ನನ್ನ ಹೋರಾಟ ಟಿಕೆಟ್ಗಲ್ಲ, ಮಂಡ್ಯಕ್ಕೋಸ್ಕರ ಅಂತ ಭಾವನಾತ್ಮಕ ದಾಳ ಬಿಟ್ಟಿದ್ದಾರೆ. ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ, ಇಲ್ಲದಿದ್ರೂ ಸ್ಪರ್ಧೆ ಖಚಿತ ಅನ್ನೋ ಆಂಗಲ್ ನಲ್ಲಿ ಮಾತನಾಡಿದ್ದಾರೆ. ಬಹುತೇಕ ಆಗಿದೆ ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ಖಂಡಿತ ಇದೆ. ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ. ಮಂಡ್ಯವನ್ನು ಉಳಿಸ್ಕೋಬೇಕು. ಬಿಜೆಪಿ ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಹೋರಾಟ. ಒಂದೇ ಕಡೆ ಅಮಿತ್ ಶಾ ತೊಟ್ಟಿಲು ತೂಗಿ ಮಗು ಚಿವುಟುತ್ತಿದ್ದಾರಾ ಅನ್ನೋ ಸಂದೇಹವೂ ಬರ್ತಿದೆ. ವಿಧಾನಸಭೆಯಲ್ಲಿ ಸೋತು ಸುಣ್ಣವಾಗಿರುವ ಜೆಡಿಎಸ್ ಬಿಜೆಪಿ ಮುಂದೆ ಮಂಡಿಯೂರಿ ಶರಣಾಗಿದೆ. ಇತ್ತ ಸುಮಲತಾ ಅವರನ್ನು ಸೈಲೆಂಟ್ ಮಾಡ್ತಿಲ್ಲ, ಅತ್ತ ಕುಮಾರಸ್ವಾಮಿ ಅವರಿಗೂ ಅಮಿತ್ ಶಾ ಆಶ್ವಾಸನೆ ಕೊಡೋದು ಬಿಡ್ತಿಲ್ಲ. ಯಾಕಾದರೂ ಬಿಜೆಪಿ ಸಹವಾಸ ಮಾಡಿದ್ನೋ ಅಂತ ಅನಿಸ್ಬಿಟ್ಟಿದೆ ಜೆಡಿಎಸ್ಗೆ. LN ಸ್ವಾಮಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.